KRG ಸ್ಟುಡಿಯೋಸ್, TVF ಸೇರಿ ನಿರ್ಮಾಣ ಮಾಡಿರುವ ಜನಾರ್ದನ ಚಿಕ್ಕಣ್ಣ ಅವರ ನಿರ್ದೇಶನದ ಪೌಡರ್ ಚಿತ್ರಕ್ಕಾಗಿ ನನ್ನ ಮೊದಲ ಅಭಿನಂದನೆಗಳು ಡೈರೆಕ್ಟರ್ಸ್ ಆಫ್ ಫೋಟೋಗ್ರಫಿ ಅದ್ವೈತ ಗುರುಮೂರ್ತಿ, ಶಾಂತಿ ಸಾಗರ್ HG ಅವರ ಜೊತೆಗೆ DI ಹಾಗೂ ಕಲರಿಂಗ್ ಮಾಡಿರೋರಿಗೆ, ಪ್ರೊಡಕ್ಷನ್ ಡಿಸೈನರ್ ವಿಶ್ವಾಸ್ ಕಶ್ಯಪ್ ಅವರಿಗೆ, ವಾಸುಕಿ ವೈಭವ್ ಅವರ ಹಾಡುಗಳಿಗೆ, ತ್ರಿಲೋಕ್ ತ್ರಿವಿಕ್ರಮ ಅವರ ಸಾಹಿತ್ಯಕ್ಕೆ. ವಿಷುಯಲಿ ಪೌಡರ್ ಒಂದು ಹೊಸ ಬೆಂಚ್ ಮಾರ್ಕ್ ಅನ್ನ ಸೆಟ್ ಮಾಡಿದೆ. ಐಡಿಯಾಸ್ನ ವಿಜುವಲ್ಸ್ ಆಗಿ ಕನ್ವರ್ಟ್ ಮಾಡಿರೋದು, ಪ್ರೊಡಕ್ಷನ್ ಡಿಸೈನ್, ಆರ್ಟ್ ಡೈರೆಕ್ಷನ್ ಇವೆಲ್ಲವೂ ಈ ಚಿತ್ರದ ವಿಶೇಷತೆಗಳು. ಚಿತ್ರದ ಕೊನೆಯ ಭಾಗದಲ್ಲಂತೂ ಟಾಪ್ ನಾಚ್ ವಿಜುವಲ್ಸ್ನ ಒಂದು ಟ್ರಿಪ್ಪೇ ಇದೆ, ಪನ್ ಇಂಟೆಂಡೆಡ್. ಆ ಹ್ಯಾಲುಸಿನೇಷನ್ ಟ್ರಿಗರ್ಡ್ ಐಡಿಯಾಸ್ ಎಲ್ರಿಗೂ ವರ್ಕ್ ಆಗತ್ತಾ ಇಲ್ವಾ ಅನ್ನೋದು ಬೇರೆನೇ ಪ್ರಶ್ನೆ. ಈಗ ಈ ಕಥೆಯ ವಿಚಾರಕ್ಕೆ ಬರೋಣ. ಕಥೆಯಲ್ಲಿ 3 ಟ್ರ್ಯಾಕ್ಸ್ ಇವೆ. ಪೌಡರ್ ಗ್ಯಾಂಗ್ನ ಒಂದು ಟ್ರ್ಯಾಕ್, ಧನ್ಯಾ, ದಿಗಂತ್, ಅನಿರುದ್ಧಾಚಾರ್ಯ ಅವರ ಒಂದು ಟ್ರ್ಯಾಕ್, ರವಿಶಂಕರ್ ಅವರ ಒಂದು ಟ್ರ್ಯಾಕ್. ಆಬ್ವಿಯಸ್ಲಿ ಈ 3 ಟ್ರ್ಯಾಕ್ಗಳು ಕನ್ವರ್ಜ್ ಆಗುತ್ತವೆ ಈ ಸ್ಟೋನರ್ ಕಾಮಿಡಿ ಕೇಪರ್ ಚಿತ್ರದಲ್ಲಿ. ಚೀನಾದಿಂದ ಭಾರತಕ್ಕೆ ಬಂದ ಪೌಡರ್ ತಪ್ಪಾಗಿ ಟ್ಯಾಲ್ಕಮ್ ಪೌಡರ್ ಡಬ್ಬಿಗಳಲ್ಲಿ ಮೈಸೂರಿನ ಒಂದು ಸೂಪರ್ ಮಾರ್ಕೆಟ್ ಸೇರುತ್ತವೆ. ನಂತರ ಅದು ಯಾರ್ಯಾರ ಕೈಗೆ ಹೋಯಿತು, ಏನೆಲ್ಲ ಅವಾಂತರಗಳಾಯಿತು ಅನ್ನೋದೇ ಈ ಚಿತ್ರ. ತುಂಬಾ ಪಾತ್ರಗಳು, ಆ ಪಾತ್ರಗಳಿಗೆ ಅಲಿಟ್ರೇಷನ್ ಇರೋ ಹೆಸರುಗಳು, ಯೆಲ್ಲೋ ಫಾಂಟ್ ಟೈಟಲ್ಸ್. ಆ ಪಾತ್ರಗಳಲ್ಲಿ ಸುಮಾರು ಪಾತ್ರಗಳಿಗೆ ಒಂದು ಬ್ಯಾಕ್ ಸ್ಟೋರಿ ಅಂಡ್ ಆರ್ ಒಂದು ಟ್ರ್ಯಾಕ್. ಹಾಗೇನೆ ಒಂದು ಸೆಂಟ್ರಲ್ ಲವ್ ಸ್ಟೋರಿ. ಅದರಲ್ಲಿ ನಾಯಕನಿಗೆ ಭಯ ಜಾಸ್ತಿ, ನಾಯಕಿಗೆ ಆಸೆ ಜಾಸ್ತಿ. ಆ ಕ್ಯಾರೆಕ್ಟರ್ ಟ್ರೇಟ್ನ ಆಬ್ವಿಯಸ್ ಆಗಿ ತೋರಿಸಿರೋದು ಸ್ವಲ್ಪ ಹೊಸದಾಗಿ ಇತ್ತು. ಆಯುರ್ವೇದ ಡಾಕ್ಟರು, ಆತನೇ ಡ್ರಗ್ ಡೀಲರು, ಸಲೂನ್ ಅಂಗಡಿ, ಇನ್ನೂ ಎಷ್ಟೆಷ್ಟೋ ಏನೇನೋ ಇವೆ ಈ ಓವರ್ ಸ್ಟಫ್ ಆದ 2 ಗಂಟೆ 11 ನಿಮಿಷದ ಚಿತ್ರದಲ್ಲಿ. ಈ ಎಲ್ಲ ಐಡಿಯಾಸ್ಗೆ, ಪಾತ್ರಗಳಿಗೆ ಸರಿಯಾದ ಮೈಲೇಜ್ ಸಿಗ್ಲಿಲ್ಲ ಅಂತ ನನಗನ್ನಿಸ್ತು. ಹಾಗಾಗಿನೇ ಓವರ್ ಸ್ಟಫ್ಡ್ ಅಂತ ಇದ್ದೀನಿ. ಚಿತ್ರದಲ್ಲಿ ಬರೋ ಅಡಲ್ಟ್ ಕಾಮಿಡಿ ಎಲಿಮೆಂಟ್ಸ್ನ, ಬಿಲೋ ದಿ ಬೆಲ್ಟ್ ಡೈಲಾಗ್ಸ್ನ ಇನ್ನೂ ಸ್ವಲ್ಪ ಇನ್ವೆಂಟಿವ್ ಆಗಿ, ಕ್ರಿಯೇಟಿವ್ ಆಗಿ ಹೇಳಬಹುದಿತ್ತ ಅಂತ ಕೂಡ ಅನ್ನಿಸ್ತು. ಈ ಚಿತ್ರದ ಒನ್ಲೈನ್ ಕಥೆಯನ್ನ ಟ್ರೇಲರ್ನಲ್ಲೇ ಹೇಳಿಬಿಟ್ಟಿದ್ರು. ಆದ್ರೂ ಕ್ಯಾರೆಕ್ಟರ್ಸ್ನ ಇಂಟ್ರಡ್ಯೂಸ್ ಮಾಡೋದಕ್ಕೆ, ಆ ಎಲ್ಲವನ್ನು ಸೆಟಪ್ ಮಾಡೋದಕ್ಕೆ ಕಂಪ್ಲೀಟ್ ಆಗಿ ಮೊದಲ ಅರ್ಧ ಭಾಗವನ್ನು ಉಪಯೋಗಿಸ್ಕೋಬೇಕಿತ್ತ ಅನ್ನೋ ಪ್ರಶ್ನೆನೂ ಬಂತು. ಏರೋಪ್ಲೇನ್ಗೆ ಲಿಟ್ರಲ್ ಆದ ರೆಕ್ಕೆಗಳು, ಹಸು, ಹ್ಯಾಲುಸಿನೇಷನ್, ಶಾಕುಂತಲೆ, ಪೌಡರ್ನ ಕ್ರಿಯೇಟ್ ಮಾಡಿದವನ ಬ್ಯಾಕ್ ಸ್ಟೋರಿ, ಅವನಿಗೆ ಆ ಪೌಡರ್ ಅನ್ನೋದು ಎಷ್ಟು ಮುಖ್ಯ, ಹೀಗೆ ಕೌಂಟ್ ಮಾಡೋಕ್ಕಾಗದಷ್ಟು ಐಡಿಯಾಸ್ ಇವೆ ಈ ಚಿತ್ರದಲ್ಲಿ. ಆದರೆ ಅನ್ಫಾರ್ಚುನೇಟ್ಲಿ ಯಾವುದು ಸರಿಯಾಗಿ ಕಚ್ಕೊಳ್ಳಿಲ್ಲ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಕೂಡ ಓವರ್ ಸ್ಟಫ್ಟೇನೆ ಒಂದು ರೀತಿಯಲ್ಲಿ. ಆದರೆ ಅದರಲ್ಲಿ ಯಾವುದೆಲ್ಲ ಕಚ್ಕೊಳ್ತೋ ಅದೆಲ್ಲವೂ ಸರಿಯಾಗಿ ಕಚ್ಕೊಂಡ್ವು. ನಾನು ನೋಡಿದ ಆಟದಲ್ಲಿ ಚಿತ್ರಮಂದಿರದಲ್ಲಿ ಹೆಚ್ಚು ಜನ ಇರಲಿಲ್ಲ ಅನ್ನೋದು ಕೂಡ ನನ್ನ ಅನುಭವಕ್ಕೆ ಕಾರಣವಾಗಿದ್ದಿರಬಹುದು. ಬಟ್ ವಿತ್ ದ್ಯಾಟ್ ಸೆಡ್, ನಾಗಭೂಷಣ್ ಅವರ ಡಾಕ್ಟರ್ ಬ್ರೋ ಅವತಾರ, ರಂಗಾಯಣ ರಘು ಅವರ ಲೌಡ್ ಪರ್ಫಾರ್ಮೆನ್ಸು, ಅನಿರುದ್ಧಾಚಾರ್ಯ ಅವರ ಬೇರೆ ಬೇರೆ ಸಣ್ಣ ಸಣ್ಣ ಗೆಟಪ್ಗಳು ಎಲ್ಲವೂ ಚೆನ್ನಾಗೇ ಇದ್ವು. ದಿಗಂತ್ ಹಾಗೂ ಅನಿರುದ್ಧ್ ರಂಗಾಯಣ ರಘು ಅವರನ್ನ ಮೀಟ್ ಮಾಡೋ ದೃಶ್ಯ, ಅದರಲ್ಲಿ ನಾಗಭೂಷಣ್ ಅವರ ಎಂಟ್ರಿ, ಅಕ್ರಾಸ್ ದಿ ಫೆನ್ಸ್ ಮಾಲು ಕಾಸು ಎಕ್ಸ್ಚೇಂಜ್ ಆಗೋ ದೃಶ್ಯ, ಈ ಎಲ್ಲ ದೃಶ್ಯಗಳು ಕೂಡ ಚೆನ್ನಾಗಿ ವರ್ಕ್ ಆದವು. ಆದರೆ ಈ ಚಿತ್ರಕ್ಕೆ ಈ ರೀತಿಯ ಹಾಸ್ಯಭರಿತ ದೃಶ್ಯಗಳು ಇನ್ನೂ ಹೆಚ್ಚು ಬೇಕಿದ್ವು. ಕಾರಣ, ಮಾಲು ಕಳೆದೋಯ್ತು, ಸಾಮಾನ್ಯ ವ್ಯಕ್ತಿಯೊಬ್ಬನ ಕೈಗೆ ಅದು ಸಿಕ್ತು, ಅದನ್ನ ವಾಪಸ್ ಪಡೆಯೋಕೆ ಒಂದು ಗ್ಯಾಂಗ್ಗೆ ಹಿಂದೆ ಬಿದ್ದಿದೆ. ಈ ರೀತಿಯ ಪ್ಲಾಟ್ ಹೊಸದೇನೂ ಅಲ್ಲ. ಉದಾಹರಣೆಗೆ ಡೆಲ್ಲಿ ಬೆಲ್ಲಿ. ಸೊ ಕಥೆಗಿಂತ ದೃಶ್ಯಗಳಲ್ಲಿ ಗೆಲ್ಲಬೇಕಿತ್ತು ಈ ಚಿತ್ರ. ಯೂಸ್ ಮಾಡಿರೋ ಕಲರ್ಸ್, ಲೈಟಿಂಗ್, ಅನಿಮೇಷನ್, CG, ಎಡಿಟ್ನಲ್ಲಿ ಎಫೆಕ್ಟ್ಸ್, ಸ್ಪ್ಲಿಟ್ ಸ್ಕ್ರೀನ್ ಇವೆಲ್ಲವೂ ನಮ್ಮ ಎಂಗೇಜ್ಮೆಂಟ್ ಅನ್ನ ಹಾಗೆ ಮೇಂಟೈನ್ ಮಾಡ್ತಲೇ ಹೋಗುತ್ತವೆ. ಸುಲೇಮಾನ್ ಅಡ್ಡ, ಅಂಡರ್ಗ್ರೌಂಡ್ನಲ್ಲಿ ಜಾರೆ ಬಂಡೆ, ಮೇಕಪ್ ಮಲಿಕಾ ವ್ಯಾನ್, ಸೂರ್ಯನ ಮನೆ ಇವೆಲ್ಲವೂ ಎಕ್ಸಲೆಂಟ್. ಒಟ್ನಲ್ಲಿ ಪೌಡರ್ ಇಸ್ ಓವರ್ ಸ್ಟಫ್ಡ್. ಇಟ್ ಸೆಟ್ಸ್ ಅ ನ್ಯೂ ಬೆಂಚ್ ಮಾರ್ಕ್ ಫಾರ್ ವಿಜುವಲ್ಸ್, ನಾಟ್ ಸೋ ಮಚ್ ಫಾರ್ ಕಾಮಿಡಿ.